ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 15, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ನೋಡಿ ಏನಿದೆ ಅಂತ ಗಮನಿಸಿ. ಒಂದನೇ ಕ್ವಶನ್ನು, ಇತ್ತೀಚೆಗೆ ಪ್ರತಿಷ್ಠಿತ ಫಿಡೆ ಸರ್ಕ್ಯೂಟ್ 2025 ಈ ಪ್ರಶಸ್ತಿಯನ್ನು ಗೆದ್ದು ಕೆಳಗಿನ ಯಾವ ಭಾರತೀಯ ಚಾಂಪಿಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ? ಸರಿಯಾದಂಥ ಉತ್ತರ ನೋಡಿ ಪ್ರಜ್ಞಾನಂದ, ಅಂದರೆ ಆಪ್ಷನ್ ನಂಬರ್ 4 ಸರಿಯಾಗಿದೆ. ರಮೇಶ್ ಬಾಬು ಪ್ರಜ್ಞಾನಂದ ಈ ಸಾಧನೆಯನ್ನು ಮಾಡಿದ್ದಾರೆ. ಫಿಡೆ ಸರ್ಕ್ಯೂಟ್ 2025 ವಿನ್ ಆಗಿದ್ದಾರೆ. ಸೊ ಈ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ನೋಡಿ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಡಿಸೆಂಬರ್ 2025ರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ರಮೇಶ್ ಬಾಬು ಪ್ರಜ್ಞಾನಂದ ಭಾರತದ ಕ್ರೀಡಾ ಇತಿಹಾಸದಲ್ಲಿ ಮತ್ತೊಂದು ಗಮನಾರ್ಹ ಸಾಧನೆಯನ್ನು ಮಾಡಿದ್ದಾರೆ. ಅಂದರೆ 20 ವರ್ಷದ ಭಾರತೀಯ ಪ್ರತಿಭೆ ಇವರು 115.17 ಅಂಕಗಳೊಂದಿಗೆ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಆದ ಅಂದರೆ ಫಿಡೆ ಏನಿದೆ, ಈ ಫಿಡೆನ ಸರ್ಕ್ಯೂಟ್ 2025 ಗೆದ್ದುಕೊಂಡಿದ್ದಾರೆ. ವಿಶ್ವದ ಬಲಿಷ್ಠ ಆಟಗಾರರನ್ನು ಒಳಗೊಂಡಂತಹ ವರ್ಷಪೂರ್ತಿ ಲೀಡರ್ ಬೋರ್ಡ್ನಲ್ಲಿ ಇವರು ಇನ್ನು ಮುಂದೆ ಇರಲಿದ್ದಾರೆ ಎಂಬುದನ್ನು ಗಮನಿಸಬೇಕು. ನೋಡಿ, ಫಿಡೆ ಸರ್ಕ್ಯೂಟ್ ಎಂಬುದು ಬಲಿಷ್ಠ ಆಟಗಾರರು ಆಡ್ತಕ್ಕಂಥ ಒಂದು ಪ್ರಮುಖ ಚಾಂಪಿಯನ್ಶಿಪ್ ಆಗಿತ್ತು. ಸೊ ಇಲ್ಲಿ ಗೆದ್ದಂಥವರು ವರ್ಷಪೂರ್ತಿ ಫಿಡೆನಲ್ಲಿ ಅಗ್ರಸ್ಥಾನದಲ್ಲಿ ಮುಂದುವರಿತಾರೆ ಎಂಬುದನ್ನು ಗಮನಿಸಬೇಕು ನೀವು. ಸೊ ಈಗ ಫಿಡೆ ಸರ್ಕ್ಯೂಟ್ನಲ್ಲಿ ಇದೀಗ ಪ್ರಜ್ಞಾನಂದ ಅಗ್ರಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬೇಕು ನೀವು. ಈ ಗೆಲುವಿನೊಂದಿಗೆ ಅವರು ಫಿಡೆ ಸರ್ಕ್ಯೂಟ್ ಮೂಲಕ ಅರ್ಹತೆ ಪಡೆದಂತಹ ಏಕೈಕ ಪುರುಷ ಆಟಗಾರರಾಗಿರುತ್ತಾರೆ ಮತ್ತು ವಿಶ್ವ ಚೆಸ್ ಚಾಂಪಿಯನ್ಶಿಪ್ 2026ರ ಸ್ಪರ್ಧೆಯನ್ನು ನಿರ್ಧರಿಸುವಂತಹ ಅಂತಿಮ ಹಂತವಾದ ಅಭ್ಯರ್ಥಿಗಳ ಟೂರ್ನಮೆಂಟ್ 2026ರಲ್ಲಿ ಅಧಿಕೃತವಾಗಿ ತಮ್ಮ ಸ್ಥಾನವನ್ನು ಕಾಯ್ದಿರಿಸುತ್ತಾರೆ ಇವರು. ನೋಡಿ, 2026ರಲ್ಲಿ ನಡೆದಂತಹ ಅಭ್ಯರ್ಥಿಗಳ ಟೂರ್ನಮೆಂಟ್ 2026 ಅಂದರೆ 2026ರಲ್ಲಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಸೊ ಆ ಚೆಸ್ ಚಾಂಪಿಯನ್ಶಿಪ್ಗೆ ಅಭ್ಯರ್ಥಿಗಳನ್ನು ಕ್ರೀಡೆಗಳನ್ನು ಆಡಿಸಿ ಅರ್ಹತೆಯನ್ನು ಆಧಾರದ ಮೇಲೆ ಅವರಿಗೆ ಈ ಕ್ರೀಡಾಕೂಟಕ್ಕೆ ಭಾಗವಹಿಸಲು ಆಯ್ಕೆ ಮಾಡ್ತಾರೆ. ಸೊ ಇದೀಗ ಅಂದರೆ ಫಿಡೆ ಸರ್ಕ್ಯೂಟ್ ಗೆಲ್ಲುವುದರ ಮೂಲಕ ಇವರು ಅಭ್ಯರ್ಥಿಗಳ ಟೂರ್ನಮೆಂಟಿಗೆ ಅಧಿಕೃತವಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ, ಅಂದರೆ ಆಯ್ಕೆಯಾಗಿದ್ದಾರೆ ಎಂಬುದನ್ನು ಗಮನಿಸಬೇಕು ನೀವು. ಸೊ ಈ ಮೂಲಕ ಹೀಗೆ ಅರ್ಹತೆ ಪಡೆದಂತಹ ಏಕೈಕ ಪುರುಷ ಆಟಗಾರ ಇವರು. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟು ಎರಡನೇ ಕ್ವಶನ್ ಗಮನಿಸಿ. 2025ರ ಜೂನಿಯರ್ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ ಭಾರತವು ಈ ಕೆಳಗಿನ ಯಾವ ದೇಶದ ತಂಡವನ್ನು ಸೋಲಿಸಿ ಮೊಟ್ಟ ಮೊದಲ ಬಾರಿಗೆ ಕಂಚಿನ ಪದಕವನ್ನು ಗೆದ್ದುಕೊಂಡಿದೆ? ಆಪ್ಷನ್ ನಂಬರ್ 3 ಸರಿಯಾಗಿದೆ, ಅರ್ಜೆಂಟೀನಾ. ಹಾಗಾದರೆ ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗಮನಿಸಿ, ಜೂನಿಯರ್ ವಿಶ್ವಕಪ್ ಹಾಕಿ ವೀರೋಚಿತ ಗೆಲುವು, ಭಾರತಕ್ಕೆ ಕಂಚಿನ ಪದಕ ದೊರೆತಿದೆ. ಹಾಗಾದರೆ ಇದುವರೆಗೂ ಚಿನ್ನ ಬೆಳ್ಳಿ ಪದಕ ಭಾರತ ಪಡೆದಿಲ್ವಾ ಅಂತಂದರೆ ಭಾರತ ಚಿನ್ನ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದೆ. ಆದರೆ ಕಂಚಿನ ಪದಕವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲು ಎಂಬುದನ್ನು ಗಮನಿಸಬೇಕು. ಓಕೆ, ನೋಡಿ, 2025ರ ಜೂನಿಯರ್ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಹಾಕಿ ತಂಡವು ತಮ್ಮ ಮೊಟ್ಟ ಮೊದಲ ಕಂಚಿನ ಪದಕವನ್ನು ಗೆದ್ದುಕೊಂಡಿತು. ಈ ಪಂದ್ಯಾವಳಿ ಚೆನ್ನೈನ ಮೇಯರ್ ರಾಧಾಕೃಷ್ಣನ್ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ಳಿತು. ನೋಡಿ, ಚೆನ್ನೈನಲ್ಲಿ ಈ ವರ್ಷದ ಜೂನಿಯರ್ ಪುರುಷರ ಹಾಕಿ ವಿಶ್ವಕಪ್ ನಡೆದಿದೆ. 3ನೇ ಸ್ಥಾನಕ್ಕಾಗಿ ನಡೆದಂತಹ ಪಂದ್ಯದಲ್ಲಿ ಭಾರತ ತಂಡ ಅರ್ಜೆಂಟೀನಾ ತಂಡವನ್ನು ಸೋಲಿಸಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದು ಇದೇ ಮೊದಲು. ಹಾಗಾದರೆ ಇದಕ್ಕೂ ಮೊದಲು ಭಾರತ 2 ಚಿನ್ನದ ಪದಕವನ್ನು ಅಂದರೆ 2001, 2016ರಲ್ಲಿ ಪಡೆದುಕೊಂಡಿತ್ತು. 1 ಬಾರಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದೆ 1997ರಲ್ಲಿ. ಓಕೆ, ಹಾಗಾದರೆ ಏನಿದು 2025ರ ಜೂನಿಯರ್ ಪುರುಷರ ಹಾಕಿ ವಿಶ್ವಕಪ್? ಇದು ಪುರುಷರ ನೋಡಿ FIH ಹಾಕಿ ವಿಶ್ವಕಪ್ನ 14ನೇ ಆವೃತ್ತಿಯಾಗಿದೆ. ಇದನ್ನು ಈ ವರ್ಷ ಚೆನ್ನೈನ ಮೇಜರ್ ರಾಧಾಕೃಷ್ಣನ್ ನೋಡಿ ಮೇಯರ್ ರಾಧಾಕೃಷ್ಣನ್ ಹಾಕಿ ಕ್ರೀಡಾಂಗಣ ಮತ್ತು ಭಾರತದ ತಮಿಳುನಾಡಿನ ಮದುರೈನಲ್ಲಿರುವ ಮದುರೈ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು.
ಈ ಕ್ರೀಡಾಕೂಟವನ್ನು ನವೆಂಬರ್ 28ರಿಂದ ಡಿಸೆಂಬರ್ 10ರವರೆಗೆ ನಡೆಸಲಾಯಿತು ಮತ್ತು ಮೊದಲ ಬಾರಿಗೆ 24 ತಂಡಗಳನ್ನು ಇದು ಒಳಗೊಂಡಿತ್ತು. ಜೂನಿಯರ್ ಪುರುಷರ ಹಾಕಿ ವಿಶ್ವಕಪ್ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟವು ಆಯೋಜಿಸುವ ದ್ವೈವಾರ್ಷಿಕ ಚಾಂಪಿಯನ್ಶಿಪ್ ಆಗಿದೆ. ಸೊ ಇಷ್ಟೆಲ್ಲ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಬೇಕು. ನೆಕ್ಸ್ಟು 3ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸ್ವಾಸ್ಥ್ಯ ಪೋರ್ಟಲನ್ನು ಕೆಳಗಿನ ಯಾವ ಕೇಂದ್ರ ವಲಯ ಯೋಜನೆಯಡಿಯಲ್ಲಿ ಆರಂಭಿಸಲಾಗಿದೆ ಅಥವಾ ಅಭಿವೃದ್ಧಿಪಡಿಸಲಾಗಿದೆ? ಸ್ವಾಸ್ಥ್ಯ ಪೋರ್ಟಲ್. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಬುಡಕಟ್ಟು ಸಂಶೋಧನಾ ಮತ್ತು ಶಿಕ್ಷಣ ಸಂವಹನ ಮತ್ತು ಘಟಕಗಳು, TRIECE ಅಂತ ಕರೀತಾರೆ, ಟ್ರೈಸ್ ಅಂತ ಕರೀತಾರೆ, ಟ್ರೇಸ್ ಅಥವಾ ಟ್ರೈಸ್ ಅಂತಲೂ ಕೂಡ ಕರೀತಾರೆ. ಇದನ್ನು ಬುಡಕಟ್ಟು ಸಂಶೋಧನಾ ಮಾಹಿತಿ ಮತ್ತು ಶಿಕ್ಷಣ ಸಂವಹನ ಮತ್ತು ಘಟನೆಗಳು ಇದರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಇದನ್ನು ಬಿಡುಗಡೆ ಮಾಡಿತ್ತು. ಹಾಗಾದರೆ ಏನಿದು ಸ್ವಾಸ್ಥ್ಯ ಪೋರ್ಟಲ್? ನೋಡಿ, ಸ್ವಾಸ್ಥ್ಯ ಪೋರ್ಟಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಇದರ ಉದ್ದೇಶವೇನು, ಈ ಎಲ್ಲ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, TRIES ಅಂತ ಕರೀತಾರೆ ಇದನ್ನು, ಅಂದರೆ ಟ್ರೈಬಲ್ ರಿಸರ್ಚ್ ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಈವೆಂಟ್ಸ್ ಅಂತ ಕರೀತಾರೆ. ಸೊ ಇದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂಡರಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಸಂಸ್ಥೆಯಾಗಿದೆ. ಈ ಸಂಸ್ಥೆ ಸ್ವಾಸ್ಥ್ಯ ಪೋರ್ಟಲನ್ನು ಲಾಂಚ್ ಮಾಡಿದೆ. ಹಾಗಾದರೆ ಈ ಸ್ವಾಸ್ಥ್ಯ ಪೋರ್ಟಲ್ನ ಉದ್ದೇಶವೇನು? ಸ್ವಾಸ್ಥ್ಯ ಪೋರ್ಟಲನ್ನು ರಾಷ್ಟ್ರೀಯ ಆರೋಗ್ಯ ದತ್ತ ಸಂಚಯನಗಳು, ಜಿಲ್ಲಾ ಡ್ಯಾಶ್ಬೋರ್ಡ್ಗಳು ಅಥವಾ AI ಸಕ್ರಿಯಗೊಳಿಸಿದ ವಿಶ್ಲೇಷಣೆಗಳನ್ನು ಸೇರಿಸಲು ವಿಸ್ತರಿಸಲಾಗುವುದಿಲ್ಲ ಎಂದು ಬುಡಕಟ್ಟು ವ್ಯವಹಾರಗಳ ಸಚಿವರು ದೃಢಪಡಿಸಿದ್ದಾರೆ. ಸ್ವಾಸ್ಥ್ಯ ಪೋರ್ಟಲ್ ಭಾರತದ ಬುಡಕಟ್ಟು ಜನಸಂಖ್ಯೆಯ ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಸ್ಥಿತಿಯನ್ನು ತೋರಿಸುವ ಒಂದು ನಿಲುಗಡೆ ವೇದಿಕೆಯಾಗಿದೆ. ಹಾಗಾದರೆ ಸ್ವಾಸ್ಥ್ಯ ಪೋರ್ಟಲ್ನ ಉದ್ದೇಶವೇನು? ನೋಡಿ, ಬುಡಕಟ್ಟು ಜನಸಂಖ್ಯೆಯ ಆರೋಗ್ಯ ಮತ್ತು ಅವರ ಪೌಷ್ಟಿಕಾಂಶದ ಸ್ಥಿತಿಯನ್ನು ತೋರಿಸುವಂತಹ ಒಂದು ವ್ಯವಸ್ಥೆಯಾಗಿದೆ. ಇದನ್ನು ನಾನು ಹೇಳಿದಂತೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಂಡರಲ್ಲಿ ಬರುವಂಥ TRIECE ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟು 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತದ ಮೊಟ್ಟಮೊದಲ ಸ್ವದೇಶಿ ನಿರ್ಮಿತ ಹೈಡ್ರೋಜನ್ ಇಂಧನ ಕೋಶ ಪ್ರಯಾಣಿಕ ಹಡಗು, ನೋಡಿ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಪ್ಯಾಸೆಂಜರ್ ಶಿಪ್, ವಾರಣಾಸಿಯಲ್ಲಿ ಆರಂಭಿಸಲಾಗಿದೆ. ಹಾಗಾದರೆ ಆ ಹಡಗಿನ ಹೆಸರೇನು? ಸೊ ಸರಿಯಾದಂಥ ಉತ್ತರ ಕ್ಯಾತಮರನ್ ಅಥವಾ ಕ್ಯಾಟಮರನ್ ಅಂತಲೂ ಕೂಡ ಕರೀತಾರೆ. ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು. ಗಂಗಾ ನದಿಯಲ್ಲಿ ಹೈಡ್ರೋಜನ್ ಬೋಟ್ ಸಂಚಾರ ವ್ಯವಸ್ಥೆ ಆರಂಭವಾಗಿದೆ. ಸೊ ಗಮನಿಸಿ, ಇಲ್ಲಿ ಮಾಹಿತಿ ಏನಿದೆ ಅಂದರೆ ಇದು ವಿಶ್ವದಲ್ಲೇ ಮೊದಲನೆಯ ಯಶಸ್ವಿ ಪ್ರಯತ್ನವಾಗಿದೆ. ಭಾರತದ ಸದ್ದಿಲ್ಲದ ಸಾಧನೆ ಇದಾಗಿದೆ. ಹಾಗಾದರೆ ಏನಿದು ಕ್ಯಾತಮರನ್? ನೋಡಿ, ಹೈಡ್ರೋಜನ್ ಒಳಗೊಂಡಿರ್ತಕ್ಕಂಥ ಕ್ಯಾತಮರನ್ನ ವಿಶೇಷತೆಗಳೇನು? ಇದು ವಿಶ್ವದ ಮೊಟ್ಟ ಮೊದಲ ನದಿ ಸಾರಿಗೆ ಸೇವೆಯಾಗಿದೆ. ಇದನ್ನು ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿ ಒಂದು ತಯಾರಿಸಿ ಸೇವೆಗಾಗಿ ಬಿಡಲಾಗಿದೆ. ಓಕೆ, ಸೊ ಇದೊಂದು ಆಧುನಿಕ ಮೂಲ ಸೌಕರ್ಯವನ್ನು ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ಹಾಗಾದರೆ ಇದು ಹೈಡ್ರೋಜನ್ ಹಡಗು ಆಗಿದೆ. ಹೈಡ್ರೋಜನ್ ಹಡಗು ಏನು? ಹೈಡ್ರೋಜನ್ ಹಿಂಗೆ ನಮ್ಮನ್ನು ಗಮನಿಸಿ. ವಾರಣಾಸಿಯ ನಮೋ ಘಾಟ್ನಲ್ಲಿ ನೋಡಿ, ನಮೋ ಘಾಟ್ ವಾರಣಾಸಿಯಲ್ಲಿ ಕಂಡುಬರುತ್ತದೆ. ಇಲ್ಲಿ ದೇಶದ ಮೊಟ್ಟ ಮೊದಲ ಸಂಪೂರ್ಣವಾಗಿ ಸ್ಥಳೀಯ ಹೈಡ್ರೋಜನ್ ಇಂಧನ ಕೋಶ ಪ್ರಯಾಣಿಕ ಹಡಗಿನ ವಾಣಿಜ್ಯ ಕಾರ್ಯಾಚರಣೆಗೆ ಕೇಂದ್ರ ಬಂದರುಗಳು, ಹಡಗು, ಜಲಮಾರ್ಗಗಳ ಸಚಿವರಾಗಿರ್ತಕ್ಕಂಥ ಸರ್ಬಾನಂದ ಸೋನೋವಾಲ್ ಇಂದು ಸಮುದ್ರಯಾನದಲ್ಲಿ ಪ್ರಮುಖ ಹೆಜ್ಜೆ ಇಟ್ಟಿದ್ದಾರೆ. ಗಮನಿಸಿ, ಇದು ಸಮುದ್ರ ಬಳಕೆಗಾಗಿ ಹೈಡ್ರೋಜನ್ ಇಂಧನ ಕೋಶ ವ್ಯವಸ್ಥೆ ನೋಡಿ, ಹೈಡ್ರೋಜನ್ ಫ್ಯೂಯಲ್ ಸೆಲ್ ಸಿಸ್ಟಮ್ ಅಡಿಯಲ್ಲಿ ಚಲಿಸುತ್ತದೆ. ಸಂಪೂರ್ಣವಾಗಿ ಸ್ಥಳೀಯ ಕಡಿಮೆ ತಾಪಮಾನ ಪ್ರೋಟಾನ್ ವಿನಿಮಯ ಪೊರೆಯ ಇಂಧನ ಕೋಶ. ಸೊ ಇದನ್ನು ಕೋಶವನ್ನು ಬಳಸುತ್ತದೆ ನೋಡಿ. ಇದು ಲೋ ಟೆಂಪರೇಚರ್ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ನೋಡಿ, ಪೊರೆ ಅಂದರೆ ಮೆಂಬ್ರೇನ್ ಅಂತ ಕರಿತೇವೆ. ಓಕೆ, LTPM ಫ್ಯೂಯಲ್ ಸೆಲ್ ಮೂಲಕ ಇದನ್ನು ಬಳಸಲಾಗುತ್ತದೆ. ಗಮನಿಸಬಹುದು ನೋಡಿ, ಕಡಿಮೆ ತಾಪಮಾನದ ಪ್ರೋಟಾನ್ ವಿನಿಮಯ ಪೊರೆಯ ಇಂಧನ ಕೋಶದ ಮೂಲಕ ಇದನ್ನು ಬಳಸಲಾಗುತ್ತದೆ. ಓಕೆ, ಸೊ ಅಂದರೆ ಪ್ರೋಟಾನ್ ವಿನಿಮಯ ಏನಿದೆ ಅದರ ಪೊರೆಯನ್ನು ಅಂದರೆ ಅದರ ಮೆಂಬ್ರೇನ್ ಏನಿದೆ ಅದರ ಮೆಂಬ್ರೇನ್ ಮೂಲಕ ಇಲ್ಲಿ ಹೈಡ್ರೋಜನ್ ತಯಾರಾಗಿ ಇದು ಉತ್ಪಾದನೆಯಾಗಿ ಇದರಿಂದ ಹಡಗು ಚಲಿಸುತ್ತದೆ. ಹಾಗಾದರೆ
ಪ್ರೋಟಾನ್ ವಿನಿಮಯ ಪೊರೆಯ ಇಂಧನ ಕೋಶ ಅಂದರೆ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರಿನ್ ಫ್ಯೂಯಲ್ ಸೆಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೇಗೆ ಇದು ಕಾರ್ಯನಿರ್ವಹಿಸ್ತದೆ ಅಂದರೆ ನೋಡಿ, ಇದು ಹೈಡ್ರೋಜನನ್ನು ಮೆಂಬ್ರಿನ್ ಬಳಸಿ ಸುಡದೆ ಅದರಿಂದ ವಿದ್ಯುತ್ ಉತ್ಪಾದಿಸುತ್ತದೆ. ಇಲ್ಲಿ ಗಮನಿಸಬಹುದು ನೀವು. ನೋಡಿ, ಇದು ಹೈಡ್ರೋಜನನ್ನು ಹೇಗೆ ಉತ್ಪಾದನೆ ಮಾಡುತ್ತದೆ ಅಂದರೆ, ಸೊ ಹೈಡ್ರೋಜನ್ ಏನಿದೆ ಅದರ ಪೊರೆ ಏನಿದೆ ಅಂದರೆ ಮೆಂಬ್ರಿನ್ ಏನಿದೆ ಅದನ್ನು ಬಳಸಿ ಅದನ್ನು ಸುಡದೆ ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಇದು ಈ ಕಾರ್ಯಾಚರಣಾ ತತ್ವವು ಮುಖ್ಯವಾಗಿ ಎಲೆಕ್ಟ್ರೋಕೆಮಿಕಲ್ ಕ್ರಿಯೆಯನ್ನು ಒಳಗೊಂಡಿದೆ. ನೋಡಿ, ಎಲೆಕ್ಟ್ರೋಕೆಮಿಕಲ್ ಒಂದು ಕ್ರಿಯೆಯನ್ನು ಆಧರಿಸಿ ಇದು ತಯಾರಿಸುತ್ತದೆ. ಹೈಡ್ರೋಜನ್ಲಿ ಆನೋಡನ್ನು ಪ್ರವೇಶಿಸುತ್ತದೆ. ಆನೋಡ್ ನಂತರ ವೇಗವರ್ಧಕವು ಆ ವೇಗವರ್ಧಕವು ಪ್ರೋಟಾನ್ಗಳು ಮತ್ತು ಎಲೆಕ್ಟ್ರಾನ್ಗಳಾಗಿ ವಿಭಜನೆಗೊಂಡು ಅಲ್ಲಿ ವಿದ್ಯುತ್ ಉತ್ಪಾದನೆಯಾಗುತ್ತದೆ. ನೋಡಿ, ಎಲೆಕ್ಟ್ರಾನ್ಗಳು ಇಲ್ಲಿ ಬಾಹ್ಯ ಸರ್ಕ್ಯೂಟ್ ಮೂಲಕ ಹರಿಯುತ್ತವೆ, ವಿದ್ಯುತ್ ಇದರ ಮೂಲಕ ಉತ್ಪಾದನೆಯಾಗುತ್ತದೆ. ಸೊ ಇಷ್ಟೆಲ್ಲ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ, ಹೇಗೆ ಆ ಹಡಗು ಸಂಬಂಧಿಸಿದೆ ಮತ್ತು ಯಾವ ಪ್ರಕ್ರಿಯೆಯ ಆಧಾರದ ಮೇಲೆ ಇಲ್ಲಿ ಹೈಡ್ರೋಜನ್ ಉತ್ಪಾದನೆಯಾಗುತ್ತದೆ. ಓಕೆ, ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಂದರೆ UGC, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ AICTE ಮತ್ತು ಶಿಕ್ಷಕರ ಶಿಕ್ಷಣ ಮಂಡಳಿ NCTE ಸಂಸ್ಥೆಗಳನ್ನು ಕೆಳಗಿನ ಯಾವ ಸಂಸ್ಥೆಯ ಅಡಿ ವಿಲೀನಗೊಳಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ? ನೋಡಿ, ಇವೆಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಇನ್ನು ಮುಂದೆ ಒಂದೇ ಯೋಜನೆಯಡಿ ಮತ್ತು ಏಕೈಕ ವ್ಯವಸ್ಥೆ ಅಡಿಯಲ್ಲಿ ಜಾರಿಗೆ ತರಬೇಕು ಎಂಬ ಆದೇಶದ ಮೇರೆಗೆ ಕೇಂದ್ರ ಸಚಿವ ಸಂಪುಟವು ಇದನ್ನು ವಿಲೀನಗೊಳಿಸಿದೆ. ಯಾವ ಒಂದು ಯೋಜನೆಯಡಿಯಲ್ಲಿ ವಿಲೀನಗೊಳಿಸಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ಗಮನಿಸಬಹುದು. ವಿಕಸಿತ್ ಭಾರತ್ ಶಿಕ್ಷಾ ಅಧಿಕ್ಷಣ್ ಅಂತ ಕರೀತಾರೆ. ನೋಡಿ, VBSA ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದೆ ನಿಮಗೆ UGC, AICTE, NCTE ಇವೆಲ್ಲವೂ ವಿಕಸಿತ್ ಭಾರತ್ ಶಿಕ್ಷಾ ಅಧಿಕ್ಷಣ್ ಅಡಿಯಲ್ಲಿ ಅಥವಾ ಇದರ ಅಂಡರಲ್ಲಿ ಕಂಡುಬರುತ್ತವೆ. ಏನೇ ಸರ್ಚ್ ಮಾಡಿದರೆ ಇನ್ನು ಮುಂದೆ VBSA ಪೋರ್ಟಲ್ಗೆ ನೀವು ಹೋಗಬೇಕಾಗುತ್ತೆ. ನೋಡಿ, ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಉನ್ನತ ಶಿಕ್ಷಣ ಕ್ಷೇತ್ರ ನಿಯಂತ್ರಣಕ್ಕೆ, ನೋಡಿ, ಉನ್ನತ ಶಿಕ್ಷಣ ಕ್ಷೇತ್ರಗಳ ನಿಯಂತ್ರಣಕ್ಕೆ VBSA ಲಾಂಚ್ ಆಗಿದೆ. ವಿಕಸಿತ್ ಭಾರತ್ ಶಿಕ್ಷಾ ಅಧಿಕ್ಷಣ್ ಅಂತ ಕರೀತಾರೆ. ಸೊ ಈ ಉದ್ದೇಶವೇನು ಅಂತಂದರೆ ಏಕೀಕೃತ ವ್ಯವಸ್ಥೆಗೆ ಸಂಪುಟ ಒಪ್ಪಿಗೆ ನೀಡಿದೆ. ಏಕೀಕೃತ ವ್ಯವಸ್ಥೆ, ಹಾಗಾದರೆ ಏನಿದು ಏಕೀಕೃತ ವ್ಯವಸ್ಥೆ? ಭಾರತದ ಉನ್ನತ ಶಿಕ್ಷಣ ಭೂದೃಶ್ಯವನ್ನು ಸುವ್ಯವಸ್ಥಿತಗೊಳಿಸುವ ಗುರಿಯನ್ನು ಹೊಂದಿರುವ ಪ್ರಮುಖ ಬದಲಾವಣೆಯಲ್ಲಿ ಕೇಂದ್ರ ಸಚಿವ ಸಂಪುಟವು 3 ದೀರ್ಘಕಾಲೀನ ಸಂಸ್ಥೆಗಳಾದ UGC, AICTE, NCTEಗಳನ್ನು ಬದಲಾಯಿಸುವ ಒಂದೇ ವ್ಯಾಪಕ ನಿಯಂತ್ರಣವನ್ನು ರಚಿಸಲು ಅನುಮೋದನೆ ನೀಡಿದೆ. ಈ ಕ್ರಮವು ರಾಷ್ಟ್ರೀಯ ಶಿಕ್ಷಣ ನೀತಿ 2025 ಅನುಷ್ಠಾನಗೊಳಿಸುವಲ್ಲಿ ಮಹತ್ವದ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟ ಮತ್ತು ಹೊಂದಾಣಿಕೆಯನ್ನು ಹೆಚ್ಚಿಸಲು ಹೆಚ್ಚು ಏಕೀಕೃತ ನಿಯಂತ್ರಣ ಚೌಕಟ್ಟನ್ನು ರೂಪಿಸುತ್ತದೆ. ಹೊಸ ನಿಯಂತ್ರಕ ಸಂಸ್ಥೆಯನ್ನು ವಿಕಸಿತ್ ಭಾರತ ಶಿಕ್ಷಾ ಅಧಿಕ್ಷಣ್ ಅಂತ ಕರೀತಾರೆ. ಇದು ಹೆಚ್ಚಿನ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಯಂತ್ರಣ, ಮಾನ್ಯತೆ ಮತ್ತು ವೃತ್ತಿಪರ ಮಾನದಂಡಗಳಂತಹ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. UGC, AICTE ಮತ್ತು NCTE ಇವೆಲ್ಲವನ್ನು VBSAನಲ್ಲಿ ವಿಲೀನಗೊಳಿಸಲಾಗಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದರ ಉದ್ದೇಶವೇನು ಅಂತಂದರೆ ಅದರ ವೃತ್ತಿಪರ ಕಾರ್ಯಕ್ಷಮತೆಯನ್ನು ಒಂದೇ ಏಕೀಕೃತ ವ್ಯವಸ್ಥೆಯಡಿಯಲ್ಲಿ ಜಾರಿಗೆ ತರುವ ಇದರ ಉದ್ದೇಶವಾಗಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರದ ಮಕ್ಕಳ ಗ್ರಾಮ ಸಭೆಯಲ್ಲಿ 98% ಸಾಧನೆ ಮಾಡುವ ಮೂಲಕ ರಾಜ್ಯದಲ್ಲೇ ನಂಬರ್ 1 ಸ್ಥಾನ ಪಡೆದ ಜಿಲ್ಲೆ ಯಾವುದು? ಸರಿಯಾದಂಥ ಉತ್ತರ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಅಗ್ರಸ್ಥಾನ ಪಡೆದುಕೊಂಡ್ರೆ 2ನೇ ಸ್ಥಾನದಲ್ಲಿ ಮಂಡ್ಯ ಜಿಲ್ಲೆ ಇದ್ದರೆ 3ನೇ ಸ್ಥಾನದಲ್ಲಿ ಕೋಲಾರ ಇದೆ ಮತ್ತು 4ನೇ ಸ್ಥಾನದಲ್ಲಿ ನಿಮಗೆ ಕಂಡುಬರ್ತಕ್ಕಂಥದ್ದು ಹಾವೇರಿ. ಹಾಗಾದರೆ ಏನಿದು ಹಾವೇರಿ 4ನೇ ಸ್ಥಾನದಲ್ಲಿದೆ. ಸೊ ಚಿಕ್ಕಬಳ್ಳಾಪುರ ಅಗ್ರಸ್ಥಾನದಲ್ಲಿದೆ. ಏನಿದು ಗ್ರಾಮ ಸಭೆ, ಮಕ್ಕಳ ಗ್ರಾಮ ಸಭೆ? ನೋಡಿ, ಮಕ್ಕಳ ಗ್ರಾಮ ಸಭೆ ಚಿಕ್ಕಬಳ್ಳಾಪುರ ನಮ್ಮ ಕರ್ನಾಟಕದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ.
ಏನಿದು ಗ್ರಾಮ ಸಭೆ ಡೀಟೇಲ್ಸನ್ನು ನಾವು ನೋಡೋಣ. ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಮಕ್ಕಳ ಗ್ರಾಮ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 98% ಸಾಧನೆ ಮಾಡುವ ಮೂಲಕ ಇಡೀ ರಾಜ್ಯದಲ್ಲೇ ನಂಬರ್ 1 ಸ್ಥಾನ ಪಡೆದಿದ್ದು, ಹಾಸನ ಜಿಲ್ಲೆ ಕೊನೆ ಸ್ಥಾನದಲ್ಲಿದೆ. ಮಕ್ಕಳ ಹಕ್ಕುಗಳು ಮತ್ತು ಕಲ್ಯಾಣದ ಕುರಿತು ಚರ್ಚಿಸುವಂತಹ ಸಮಸ್ಯೆಗಳ ಆಲಿಸಲು ಮತ್ತು ಪರಿಹಾರ ಕಂಡುಕೊಳ್ಳಲು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಮಕ್ಕಳಿಂದಲೇ ನಡೆಸಲಾಗುವ ವಿಶೇಷ ಸಭೆಯೇ ಮಕ್ಕಳ ಗ್ರಾಮ ಸಭೆ. ನೋಡಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಸಭೆಯನ್ನು ನಡೆಸಲಾಗುತ್ತದೆ. ನೋಡಿ, ಮುಖ್ಯವಾಗಿ ಜಿಲ್ಲೆಯ 7 ತಾಲೂಕುಗಳಲ್ಲಿ 157 ಗ್ರಾಮ ಪಂಚಾಯಿತಿಗಳಿವೆ ಚಿಕ್ಕಬಳ್ಳಾಪುರದಲ್ಲಿ. ಇಲ್ಲೆಲ್ಲ ಈ ಉತ್ತಮವಾಗಿರತಕ್ಕಂಥ ಮಕ್ಕಳ ಗ್ರಾಮ ಸಭೆಯನ್ನು ನಡೆಸಿ ಅಗ್ರಸ್ಥಾನದಲ್ಲಿದೆ. ಇನ್ನು ಮುಖ್ಯವಾಗಿ 90.56% ಸಾಧನೆಯೊಂದಿಗೆ ಮಂಡ್ಯ 2ನೇ ಸ್ಥಾನದಲ್ಲಿದೆ. 58.44% ಸಾಧನೆಯೊಂದಿಗೆ ಕೋಲಾರ 3ನೇ ಸ್ಥಾನದಲ್ಲಿದೆ. ಹಾವೇರಿ 4ನೇ ಸ್ಥಾನದಲ್ಲಿದೆ. ರಾಯಚೂರು 5ನೇ ಸ್ಥಾನದಲ್ಲಿದೆ. ನೋಡಿ, ಅತ್ಯಂತ ಕೊನೆಯ ಸ್ಥಾನ ಹಾಸನ 31ನೇ ಸ್ಥಾನದಲ್ಲಿದೆ. ಓಕೆ, ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ. ಹಾಸನ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ಗಮನಿಸಬೇಕು. 5.30 ಸಾಧನೆ ಮಾಡಿದೆ ಮಕ್ಕಳ ಗ್ರಾಮ ಸಭೆಯಲ್ಲಿ. ಬೆಂಗಳೂರು ನಗರ ಜಿಲ್ಲೆ 5.88 ಮಾಡಿ ಇದು 30ನೇ ಸ್ಥಾನದಲ್ಲಿದೆ. ಕೊಡಗು 29ನೇ ಸ್ಥಾನ. ದಕ್ಷಿಣ ಕನ್ನಡ ಜಿಲ್ಲೆ 28ನೇ ಸ್ಥಾನದಲ್ಲಿವೆ. ಕೊನೆಯ 4 ಸ್ಥಾನಗಳು, ಪ್ರಥಮ 4 ಸ್ಥಾನಗಳು, ಇವನ್ನ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಏನಿದು ಮಕ್ಕಳ ಗ್ರಾಮ ಸಭೆ? ಮಕ್ಕಳ ಗ್ರಾಮ ಸಭೆ ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಕ್ಕಳ ಹಕ್ಕುಗಳು, ಸಮಸ್ಯೆಗಳು, ಅಭಿವೃದ್ಧಿಯ ಕುರಿತು ಮಕ್ಕಳೇ ನೇರವಾಗಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸರ್ಕಾರದಿಂದ ಕಡ್ಡಾಯಗೊಳಿಸಲಾದಂತಹ ಒಂದು ವಿಶೇಷ ಸಭೆ. ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗುತ್ತದೆ. ನೋಡಿ, ನವೆಂಬರ್ ತಿಂಗಳಲ್ಲಿ ಮಕ್ಕಳ ಮಾಲ್ ನ್ಯೂಟ್ರಿಷನ್ ಆಗಿರ್ಬೋದು, ಅವರ ಶಿಕ್ಷಣ, ಅವರ ಆರೋಗ್ಯ ರಕ್ಷಣೆ ಇತ್ಯಾದಿ ವಿಷಯಗಳ ಕುರಿತು ಚರ್ಚಿಸಲಾಗುತ್ತದೆ. ಮಕ್ಕಳ ಹಕ್ಕುಗಳ ಜಾರಿ. ನೋಡಿ, ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಮತ್ತು ಭಾರತದ ಸಂವಿಧಾನದ ಪ್ರಕಾರ ಮಕ್ಕಳ ಹಕ್ಕುಗಳನ್ನು ಸ್ಥಳೀಯ ಮಟ್ಟದಲ್ಲಿ ಜಾರಿಗೊಳಿಸಲು ಇದು ಒಂದು ವೇದಿಕೆಯಾಗಿದೆ. ಯಾರ್ಯಾರು ಭಾಗವಹಿಸ್ತಾರೆ? ಗ್ರಾಮದ ಮಕ್ಕಳು, ಗ್ರಾಮ ಪಂಚಾಯಿತಿಯ ಸದಸ್ಯರು, PDO, ಶಿಕ್ಷಕರು, ಅಂಗನವಾಡಿ ಸಿಬ್ಬಂದಿಗಳು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಭಾಗವಹಿಸ್ತಾರೆ. ಇದು ಕಡ್ಡಾಯವಾಗಿದೆ. ನೋಡಿ, ಕಾನೂನಿನ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿಗಳು ಈ ಮಕ್ಕಳ ಗ್ರಾಮ ಸಭೆಯನ್ನು ಕಡ್ಡಾಯವಾಗಿ ನಡೆಸಬೇಕು ಎಂದು ಸುತ್ತೋಲೆ ಹೊರಡಿಸಲಾಗಿದೆ. ಇಷ್ಟೆಲ್ಲ ಮಾಹಿತಿ 6ನೇ ಕ್ವಶನ್ಗೆ ಸಂಬಂಧಪಟ್ಟಂತೆ. ಇನ್ನು ನಾವು 7ನೇ ಕ್ವಶನ್ ನೋಡೋಣ. ನೋಡಿ, ಫೈನಾನ್ಷಿಯಲ್ ಟೈಮ್ಸ್ ಪ್ರಕಟಿಸುವ ದಿ ಬ್ಯಾಂಕರ್ಸ್ ನಿಯತಕಾಲಿಕ ಅಥವಾ ದಿ ಬ್ಯಾಂಕರ್ಸ್ ಮ್ಯಾಗ್ಝಿನ್, ದಿ ಬ್ಯಾಂಕರ್ಸ್ ಮ್ಯಾಗ್ಝಿನ್ನ ಪ್ರಕಾರ ಬ್ಯಾಂಕ್ ಆಫ್ ದ ಇಯರ್ ಅವಾರ್ಡ್ 2025ರಲ್ಲಿ ಕೆಳಗಿನ ಯಾವ ಬ್ಯಾಂಕನ್ನು ಭಾರತದ ಅತ್ಯುತ್ತಮ ಬ್ಯಾಂಕ್ ಎಂದು ಘೋಷಣೆ ಮಾಡಲಾಗಿದೆ? ಸರಿಯಾದಂಥ ಉತ್ತರ ಬ್ಯಾಂಕ್ ಆಫ್ ಬರೋಡಾ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಗಮನಿಸಿ, ಬ್ಯಾಂಕ್ ಆಫ್ ಬರೋಡಾಗೆ ಭಾರತದ ಅತ್ಯುತ್ತಮ ಬ್ಯಾಂಕ್ ಪ್ರಶಸ್ತಿ ದೊರೆತಿದೆ. ಏನಿದು ಬ್ಯಾಂಕ್ ಆಫ್ ಬರೋಡಾ? ಬ್ಯಾಂಕ್ ಆಫ್ ದ ಇಯರ್ ಅವಾರ್ಡ್ ಪಡೆದುಕೊಂಡಿದೆ. ಇದೊಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ನೋಡಿ, ಇದೊಂದು CPSC ಅಂತ ಕರೀತಾರೆ, ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿದೆ. ಬ್ಯಾಂಕ್ ಆಫ್ ಬರೋಡಾವನ್ನು ಫೈನಾನ್ಷಿಯಲ್ ಟೈಮ್ಸ್ ಪ್ರಕಟಿಸುವ ದಿ ಬ್ಯಾಂಕರ್ಸ್ ಮ್ಯಾಗ್ಝಿನ್ ಇದು ಬ್ಯಾಂಕ್ ಆಫ್ ದ ಇಯರ್ ಅವಾರ್ಡನ್ನು ನೀಡಿ ಗೌರವಿಸಿದೆ. ಬ್ಯಾಂಕಿಂಗ್ ವಲಯಕ್ಕೆ ಬ್ಯಾಂಕ್ ಆಫ್ ಬರೋಡಾ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಈ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. BOB ಬಗ್ಗೆ ನೋಡಿ, ಗುಜರಾತ್ನ ಬರೋಡಾದಲ್ಲಿ ವಡೋದರದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ನೋಡಿ, ಗುಜರಾತ್ನ ವಡೋದರ ಇಲ್ಲಿ ಹೆಡ್ ಕ್ವಾರ್ಟರ್ಸನ್ನು ಹೊಂದಿರತಕ್ಕಂಥದ್ದಿದು. ಇದು ಭಾರತದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ನಂತರ ಭಾರತದ 2ನೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಎಂಬುದನ್ನು ಗಮನಿಸಬೇಕು. ಯಾವಾಗ ಸ್ಥಾಪನೆಯಾಗಿದೆ? ಜುಲೈ 20, 1908, ಅಂದರೆ 117 ವರ್ಷಗಳ ಹಿಂದೆ ಸ್ಥಾಪನೆಯಾಗಿದೆ. ಸ್ಥಾಪಕರು ಸಯ್ಯಾಜಿರಾವ್ ಗಾಯಕ್ವಾಡ್, ಅಂದರೆ ಬರೋಡಾದ ಮಹಾರಾಜರಾಗಿರ್ತಕ್ಕಂಥ ಸಯ್ಯಾಜಿರಾವ್ ಗಾಯಕ್ವಾಡ್ 3. ಇವರು ಜುಲೈ 20, 1908ರಂದು ಗುಜರಾತ್ನ
ಬರೋಡಾ, ಆಗ ಬರೋಡಾ ಅಂತ ಕರಿತಿದ್ರು, ಈಗ ವಡೋದರ. ಸೊ ರಾಜಪ್ರಭುತ್ವದ ರಾಜ್ಯದಲ್ಲಿ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಭಾರತ ಸರ್ಕಾರ ಜುಲೈ 19, 1969ರಂದು ಭಾರತದ 14 ಬ್ಯಾಂಕುಗಳನ್ನು ಮುಖ್ಯವಾಗಿ ಸಾರ್ವಜನಿಕ ವಲಯದ ಉದ್ಯಮಗಳು ಎಂದು ಗೊತ್ತುಪಡಿಸಲಾಯಿತು. ಸೊ ಅದರ ಜೊತೆಗೆ ಈ ಬ್ಯಾಂಕನ್ನು ಕೂಡ ಘೋಷಣೆ ಮಾಡಲಾಯಿತು. 13 ಇತರೆ ಪ್ರಮುಖ ವಾಣಿಜ್ಯ ಬ್ಯಾಂಕುಗಳೊಂದಿಗೆ ಬ್ಯಾಂಕ್ ಆಫ್ ಬರೋಡಾ ಒಂದು ಸೇರಿ 14 ನೆನಪಿರಲಿ. ನೆಕ್ಸ್ಟು 8ನೇ ಕ್ವಶನ್ ನೋಡಿ. ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ MGNREGA ಅನ್ನು ಕೆಳಗಿನ ಯಾವ ಹೆಸರಿನೊಂದಿಗೆ ಮರುನಾಮಕರಣ ಮಾಡಿದೆ? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದೆ MGNREGA ತನ್ನ ಹೆಸರನ್ನು ಬದಲಾಯಿಸಿಕೊಂಡಿದೆ. ಏನು? ಆಪ್ಷನ್ ನಂಬರ್ 1 ಗಮನಿಸಿ. ಇನ್ನು ಮುಂದೆ ನೀವು MGNREGA ಅಂತ ಸರ್ಚ್ ಮಾಡಿರಲೇ ಬರಲ್ಲ, ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಎಂದು ಮರುನಾಮಕರಣ ಮಾಡಲಾಗಿದೆ. ಓಕೆ, ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಕೇಂದ್ರದಿಂದ MGNREGA ಹೆಸರು ಬದಲಾವಣೆ. ಸೊ ಬದಲಾವಣೆ ಮಾಡಿದೆ, ಜೊತೆಗೆ ಅದರ ಕೊಡ್ತಕ್ಕಂತಹವನ್ನು ಅವರಿಗೆ ವೇತನ ಕೂಡ ಜಾಸ್ತಿ ಮಾಡಿದೆ ಮತ್ತು ಕೆಲಸದ ದಿನಗಳನ್ನು ಕೂಡ ಜಾಸ್ತಿ ಮಾಡಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಇದನ್ನು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಎಂದು ಮರುನಾಮಕರಣ ಮಾಡಿದೆ. ಈ ಬದಲಾವಣೆಯೊಂದಿಗೆ ಕೆಲಸದ ದಿನಗಳನ್ನು 100ರಿಂದ 125ಕ್ಕೆ ಏರಿಸಿದೆ. ನೋಡಿ, ಒಂದು ವರ್ಷದಲ್ಲಿ 100 ದಿನಗಳ ಉದ್ಯೋಗ ಕೊಡಬೇಕು ಅಂತ ಹೇಳಿತ್ತು, ಅದನ್ನು 125 ದಿನಕ್ಕೆ ಹೆಚ್ಚಳ ಮಾಡಲಾಗಿದೆ. ಕನಿಷ್ಠ ವೇತನವನ್ನು 240 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. ಹೆಸರು ಬದಲಾವಣೆ. MGNREGAವನ್ನು ಇನ್ನು ಮುಂದೆ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಎಂದು ಮರುನಾಮಕರಣ ಮಾಡಲಾಗಿದೆ. ಸೊ ಈ ಹಿಂದೆ ಈ ಯೋಜನೆ ಆರಂಭದಲ್ಲಿ 2005ರಲ್ಲಿ NREGA ಅಂತ ಇತ್ತು. ನಂತರ MGNREGA ಅಂತ ಮರುನಾಮಕರಣ ಮಾಡಲಾಯಿತು. ತದನಂತರ ಈಗ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಎಂದು ಕರೆಯಲಾಗಿದೆ. MGNREGA ಬಗ್ಗೆ ನೋಡಿ. ಯಾವಾಗ ಸ್ಥಾಪನೆ? 2005. ಯಾವ ರೀತಿ ಇದು? ಕೇಂದ್ರ ಪ್ರಾಯೋಜಿತ ಯೋಜನೆ. ಹೇಗೆ? ಕೇಂದ್ರ ಮತ್ತು ರಾಜ್ಯಗಳಿಂದ 60:40% ಅನುದಾನ ಹೋಗುತ್ತೆ. ಕೇಂದ್ರ ಸರ್ಕಾರ 60% ಕೊಟ್ಟರೆ ರಾಜ್ಯ 40%. ಯಾವ ಸಚಿವಾಲಯದ ಅಂಡರಲ್ಲಿ ಬರುತ್ತೆ? ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಒಟ್ಟು ಕೇಂದ್ರ ಬಜೆಟ್ 2025ರಲ್ಲಿ 86,000 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಇದರಿಂದ ಯಾರ್ಯಾರು ಪ್ರಯೋಜನ ಪಡೀತಾರೆ ಅಂತ ಕೇಳಿದರೆ 18 ವರ್ಷಕ್ಕಿಂತ ಮೇಲ್ಪಟ್ಟ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಎಲ್ಲ ಮನೆಯ ಸದಸ್ಯರು ಇದರಿಂದ ಪ್ರಯೋಜನ ಪಡೆಯುತ್ತಾರೆ. ಎಷ್ಟು ವ್ಯಾಪ್ತಿ? ವ್ಯಾಪ್ತಿ 100% ನಗರ ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆಗಳನ್ನು ಹೊರತುಪಡಿಸಿ ಇಡೀ ದೇಶದಾದ್ಯಂತ ಅನ್ವಯಿಸುತ್ತದೆ. ನೋಡಿ, ನಗರ ಜನಸಂಖ್ಯೆಯನ್ನು ಹೊರತುಪಡಿಸಿ ಎಲ್ಲ ದೇಶದ ಗ್ರಾಮೀಣ ಜನಸಂಖ್ಯೆಯು ಇದಕ್ಕೆ ಅರ್ಹರು. ಯಾರು ಮೇಲ್ವಿಚಾರಣೆ ಮಾಡ್ತಾರೆ? ಗ್ರಾಮ ಸಭೆಯಿಂದ ಸಾಮಾಜಿಕ ಲೆಕ್ಕ ಪರಿಶೋಧಕರು ಇದನ್ನು ಮೇಲ್ವಿಚಾರಣೆ ಮಾಡ್ತಾರೆ. ವೇತನ ದರಗಳಿಗೆ ಆಧಾರ ಯಾರು? ನೋಡಿ, CPI-AL ಅಂತ ಕರೀತಾರೆ. ಅಂದರೆ ಗ್ರಾಹಕ ಬೆಲೆ ಸೂಚ್ಯಂಕ, ಕೃಷಿ ಕಾರ್ಮಿಕ, ಇದರ ಆಧಾರದ ಮೇಲೆ ವೇತನ ದರ ಆಧಾರ ಮಾಡಲಾಗುತ್ತದೆ. ಪ್ರತಿಯೊಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಕೇಂದ್ರ ಸರ್ಕಾರವು ಸೂಚಿಸಿದ ವೇತನ ದರಕ್ಕಿಂತ ಹೆಚ್ಚಿನ ವೇತನವನ್ನು ನೀಡಬಹುದು. ನೋಡಿ, ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ರಾಜ್ಯ ಅಥವಾ ಆ ಒಂದು ಕೇಂದ್ರಾಡಳಿತ ಪ್ರದೇಶ ಕೇಂದ್ರ ಸರ್ಕಾರ ಸೂಚಿಸಿದಂತಹ ವೇತನ ಇದೆ 240 ರೂಪಾಯಿ, ಅದಕ್ಕಿಂತ ಜಾಸ್ತಿ ಕೊಡಬಹುದು. ಆ ರಾಜ್ಯಕ್ಕೆ ಬಿಟ್ಟಿದ್ದು. ಅವರು 500 ಕೊಡಲಿ 1000 ಕೊಡಲಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಲ್ಲ. ಕೇಂದ್ರ ಸರ್ಕಾರ ತನ್ನ ಒಂದು ವೇತನವನ್ನು ನಿರ್ದಿಷ್ಟ ಮಟ್ಟಕ್ಕೆ ಏರಿಸಿ ಕೈ ಬಿಟ್ಟಿರುತ್ತೆ. ಅದಕ್ಕಿಂತ ಜಾಸ್ತಿ ಕೊಡಬಹುದು, ಅದು ರಾಜ್ಯಕ್ಕೆ ಬಿಟ್ಟಿದ್ದು. ಓಕೆ, ಒಂದು ಹಣಕಾಸು ವರ್ಷದಲ್ಲಿ ಈ ಕೆಳಗಿನ ಅವಧಿಯಲ್ಲಿ ಹೆಚ್ಚುವರಿಯಾಗಿ 50 ದಿನಗಳ ಕೌಶಲ್ಯರಹಿತ ವೇತನ ಉದ್ಯೋಗ ಕೊಡುತ್ತಾರೆ. ನಿರುದ್ಯೋಗ ಭತ್ಯೆಯ ಹಕ್ಕು ಮತ್ತು ಪಾವತಿಯನ್ನು 15 ದಿನಗಳಲ್ಲಿ ಪಾವತಿ ಮಾಡಬೇಕು. ಮಾಸ್ಟರ್ ರೂಲ್ ಮುಕ್ತಾಯದ 16 ದಿನಕ್ಕಿಂತ ಹೆಚ್ಚಿನ ವಿಳಂಬದ ಅವಧಿಗೆ ದಿನಕ್ಕೆ ಪಾವತಿಸಿದ ವೇತನದ 0.05% ದರದಲ್ಲಿ ವಿಳಂಬ ಪರಿಹಾರ ಕೊಡಬೇಕಾಗುತ್ತೆ. ಸೊ ಎಲ್ಲವಕ್ಕೂ ಕೂಡ ರೂಲ್ಸ್ ಇದೆ, ಗಮನಿಸಿ. ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡಿ.
ಕೆಳಗಿನ ಯಾವ ದೇಶವನ್ನು ಸೋಲಿಸುವುದರ ಮೂಲಕ ಭಾರತವು ತನ್ನ ಮೊಟ್ಟ ಮೊದಲ ಸ್ಕ್ವಾಷ್ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ? ಸರಿಯಾದಂಥ ಉತ್ತರ ಹಾಂಗ್ಕಾಂಗ್. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಹಾಂಗ್ಕಾಂಗನ್ನು ಸೋಲಿಸಿ ಸ್ಕ್ವಾಷ್ ವಿಶ್ವಕಪ್ ಗೆದ್ದು ಭಾರತ ಇತಿಹಾಸವನ್ನು ನಿರ್ಮಿಸಿದೆ. ಓಕೆ, ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಚೆನ್ನೈನಲ್ಲಿ ನಡೆದಂತಹ ಹಾಂಗ್ಕಾಂಗ್ ವಿರುದ್ಧ ಪ್ರಬಲ ಜಯದೊಂದಿಗೆ ಭಾರತ ತನ್ನ ಮೊಟ್ಟ ಮೊದಲ ಸ್ಕ್ವಾಷ್ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಈ ಪಾಯಿಂಟ್ ನಿಮಗೆ. ಭಾರತ ತಂಡ ಸ್ಕ್ವಾಷ್ ವಿಶ್ವಕಪ್ ಮಿಶ್ರ ತಂಡ ಟೂರ್ನಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಶಸ್ತಿ ಜಯಿಸುವ ಮೂಲಕ ಇತಿಹಾಸ ಬರೆದಿದೆ. ಜೋಶ್ನಾ ಚಿನ್ನಪ್ಪ, ಅಭಯ್ ಸಿಂಗ್, ವೆಲವನ್ ಸೆಂಥಿಲ್ ಕುಮಾರ್, ಅನಾಹತ್ ಸಿಂಗ್ ಒಳಗೊಂಡಂತಹ 2ನೇ ಶ್ರೇಯಾಂಕಿತ ಭಾರತ ತಂಡ ಭಾನುವಾರ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಅಗ್ರ ಶ್ರೇಯಾಂಕಿತ ಹಾಂಗ್ಕಾಂಗ್ ಎದುರು ಗೆಲುವು ದಾಖಲಿಸಿ ಚಾಂಪಿಯನ್ ಆಗಿದೆ. ಓಕೆ, ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಸೊ ಪ್ರತಿಯೊಬ್ಬರು ಇವಕ್ಕೆ ಆನ್ಸರ್ ಮಾಡಿ. 1ನೇ ಕ್ವಶನ್, ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಡಿ ಕೆಲಸದ ದಿನಗಳನ್ನು ಎಷ್ಟು ದಿನಗಳಿಗೆ ಹೆಚ್ಚಿಸಲಾಗಿದೆ? 2ನೇದಾಗಿ, ಕರ್ನಾಟಕ ರಾಜ್ಯ ಸರ್ಕಾರದ ಮಕ್ಕಳ ಗ್ರಾಮ ಸಭೆಯಲ್ಲಿ ಕೊನೆಯ ಸ್ಥಾನ ಪಡೆದಂತಹ ಜಿಲ್ಲೆ ಯಾವುದು? ಸೊ ಇವೆರಡಕ್ಕೂ ಕೂಡ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.